ಬೆಂಗಳೂರು ಅರಮನೆ ಮೈದಾನ ತ್ರಿಪುರವಾಸಿ ಒಂದು ಅದ್ದೂರಿ ಕಾರ್ಯಕ್ರಮ ಎಲ್ಲ ನಡೆಸಿದೆ, ಬಹಳ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಹರಿಪ್ರಸಾದ್ ಅವರು ಪದಗ್ರಹಣ ಮಾಡಿದ್ದಾರೆ. ಹರಿಪ್ರಸಾದ್ ಅವರ ಬಗ್ಗೆ ಏನಂತೀರಾ? ಇವತ್ತು ಹರಿಪ್ರಸಾದ್ ರವರ ಪದಗ್ರಹಣದ ಜನಸಾಗರ ನೋಡುವಾಗ 28ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದಂತ ಎಲ್ಲರಿಗೂ ಕೂಡ ಒಂದು ವಿಶ್ವಾಸ ಇದೆ. ನಾವು ಮಂಗಳೂರು ಕ್ಷೇತ್ರದ ಯುಟಿ ಕ್ಷೇತ್ರದ ಜನಸಾಗರ ಜಿಲ್ಲೆಯಿಂದ ಬಂದವರು ಇವತ್ತು ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಮುಂದಿನ ದಿವಸದಲ್ಲಿ ನಮ್ಮ ಸಿದ್ದರಾಮಯ್ಯರವರ 3 ವರ್ಷದ ಆಡಳಿತವನ್ನು ನೋಡಿ ಅವರ ಮಾರ್ಗದರ್ಶನ ಹೇಗೆ ಆಡಳಿತವನ್ನು ಮಾಡಿದರು ಅದೇ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಆಡಳಿತ ಮಾಡ್ತಾರಂತ ಕೂಡ ಈ ರಾಜ್ಯದ ಜನರಿಗೆ ಕೂಡ ವಿಶ್ವಾಸ ಇದೆ. ಈಗ ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿದ್ರು, ಒಳ್ಳೆ ಯಶಸ್ಸು ಮಾಡಿದ್ದಾರೆ. ಈಗ ಶಿಕ್ಷಣ ಆರೋಗ್ಯ ಇಲಾಖೆ ಸಚಿವರಾಗಿದ್ದಾರೆ, ಏನ್ ಹೇಳ್ತೀರಾ ಸರ್? ಮುಂದಿನ 8 ವರ್ಷ ಮುಂಚೆ ಆರೋಗ್ಯ ಮಿನಿಸ್ಟರ್ ಆಗಿರುವಾಗ ಉತ್ತಮವಾದ ಜನಪರ ಕಾರ್ಯಕ್ರಮವನ್ನು ಕೂಡ ಅವರು ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಇನ್ನು ಕೂಡ ಮುಂದಿನ 2 ವರ್ಷ ಅವಧಿಯಲ್ಲಿ ಆರೋಗ್ಯ ಮಿನಿಸ್ಟರ್ ಆಗಿ ಒಳ್ಳೆ ಈ ರಾಜ್ಯಕ್ಕೆ ಒಳ್ಳೆ ವೇತನವನ್ನು ಕೊಡ್ತಾರಂತ ಕೂಡ ಈ ರಾಜ್ಯದ ಜನರಿಗೆ ಕೂಡ ಅವರ ಮೇಲೆ ವಿಶ್ವಾಸ ಇದೆ. ಸರ್, ಈಗ ಡಿ.ಕೆ. ಹರಿಪ್ರಸಾದ್ ಅವರು ಮೈಂಡ್ ಸೆಟ್ ಹೇಗಿದೆ ಅಂದ್ರೆ ಕಾರ್ಯಕರ್ತರನ್ನ ಬಹಳ ಉರ್ದುಂಬಿಸ್ತಾರೆ, ಬಹಳ ಪ್ರೀತಿ ಮಾಡ್ತಾರೆ, ಕಾರ್ಯಕರ್ತನ ಬಹಳ ವಿಶ್ವಾಸ ಇದೆ. ಇವರ ಅವಧಿನಲ್ಲಿ ಏನಾದ್ರು ಕಾರ್ಯಕರ್ತರು ಒಳ್ಳೆಯದಾಗಬಹುದಾ? ಇವರಿಗೆ ಮೊಟ್ಟ ಮೊದಲಿಗೆ ಕಾರ್ಯಕರ್ತರ ಒಂದು ಎತ್ತರಕ್ಕೆ ಬೆಳೆಸುವ ಒಂದು ಅಭಿಪ್ರಾಯ ಕೂಡ ಹರಿಪ್ರಸಾದ್ ಅವರ ಹತ್ರ ಇದೆ. ಸರ್, ಇನ್ನೊಂದೇ ಒಂದು ಕಡೆ ವಿಚಾರ ಸರ್, ಮುಖ್ಯಮಂತ್ರಿಗಳು ಈಗ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 2 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ ತಾವೆಲ್ಲ ಹೇಳ್ತಾ ಇದ್ದೀರಾ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯ ಅವರಿಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯರ ಆ ಕಾರ್ಯಕ್ರಮವನ್ನೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಂದುವರಿಸಿ ಹೋಗ್ತಾರಂತ ಕೂಡ ನಮಗೆ ವಿಶ್ವಾಸ ಇದೆ. ನಾನು ಮಂಗಳೂರು ಕ್ಷೇತ್ರದ ಯುಟಿ ಖಾದರ್ ಕ್ಷೇತ್ರದ ಉದು ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೇನೆ. ರಮ್ಲಾನ್ ಮಾರಿಪಲ್ಲ. ಕಾರ್ಯಕ್ರಮ ತುಂಬಾ ಸಂತೋಷವಾಗಿದೆ, ಉತ್ತಮವಾದ ಕಾರ್ಯಕ್ರಮ. ಇದು ಮೊಟ್ಟ ಮೊದಲಿಗೆ ಇಂಥ ಕಾರ್ಯಕ್ರಮ ನಾವು ನೋಡಿದಂತ ಕೂಡ ಭಾವಿಸ್ತೇವೆ. ಕಾಂಗ್ರೆಸ್ಸಿನ ಮುಖಂಡರಾದಂತಹ ಬುಕಾರಿ ಅವರು, ನಮ್ಮ ವಲಯಾಧ್ಯಕ್ಷರಾದ ದಿಲ್ಸಾದ್ ಅವರು, ಇನ್ನೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯ ಬದರುದ್ದೀನ್ ಅವರು ಕೂಡ ಹಲವಾರು ಕಾರ್ಯಕರ್ತರು ಕೂಡ ನಮ್ಮ ಯುಟಿ ಖಾದರ್ ಕ್ಷೇತ್ರದಿಂದ ಬಂದಿದ್ದಾರೆ.